ನೀವು ಸ್ಪೀಕರು, ಅವರು ಸಚಿವರು, ಇದನ್ನ ಪೊಲಿಟಿಕಲ್ ಗಿಮಿಕ್ಗಳಲ್ಲಿ ನೀವು ಈಗ ಸ್ಪೀಕರ್ ಪೀಠಕ್ಕೆ ಅವ್ರ ಸಚಿವ ಸ್ಥಾನಕ್ಕೆ ಇದೊಂದು ಅಗೌರವಲ್ಲ ಸರ್ ಇದು. ಇದನ್ನೆಲ್ಲ ಯಾವ ರೀತಿ ನೀವು ಇಂಟರ್ಪ್ರಿಟ್ ಮಾಡ್ತೀರಾ ನೀವು ಸ್ಪೀಕರ್? ಏನಾಗಿದೆ, ಅವರು ಅವರ ವಿಚಾರವನ್ನು ಬರೆದವರು ಕೊಟ್ಟಿದ್ದಾರೆ, ಅದನ್ನು ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಇದರಲ್ಲಿ. ಅದಕ್ಕೆ ನೀವೆಲ್ಲ ಇಷ್ಟು ಯಾಕೆ ಗಡಿಬಿಡಿ ಆಗ್ತೀರಿ? ಗಡಿಬಿಡಿ ಅಲ್ಲ ಸರ್, ಇದು ಪೀಠಕ್ಕೆ ಅವಮಾನ ಮಾಡಲು ಅವ್ರ ಸಚಿವ ಸ್ಥಾನ. ನೋಡಿ, ಪೀಠಕ್ಕೆ ಯಾವುದೇ ಅವಮಾನ ಅಲ್ಲ. ಅವರು ಬಂದು ಗೌರವಪೂರ್ವಕವಾಗಿ ಅವರ ಪ್ರತಿಯೊಬ್ಬರಿಗೂ ಕೂಡ ಏನೇನು ಕೊಡಬೇಕಾ ಅದಕ್ಕೆ ಅವರೊಂದು ಹಕ್ಕಿದೆ. ಅವ್ರ ಇಟ್ಸ್ ರೈಟ್ ಟು ಕಮ್ ಆ್ಯಂಡ್ ಗಿವ್. ಅದು ಸರಿ ಉಂಟಾ, ಸರಿ ಇಲ್ಲ, ಆಗ್ತದ ಇಲ್ವ ಅಂತೇಳಿ ಅದು ನಾವು ನಿಯಮಕ್ಕೆ ಅನುಗುಣವಾಗಿ, ಕಾನೂನಿಗೆ ಅನುಗುಣವಾಗಿ, ಸಂವಿಧಾನ ನೋಡಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ. ಈಗ ಅವರು ರಾಜೀನಾಮೆ ಕೊಟ್ಟರೆ ಮಾತ್ರ ನನ್ನ ರಾಜೀನಾಮೆ ಸ್ವೀಕಾರ ಮಾಡಿ ಅಂತ ನಿರ್ದೇಶನ ಮಾಡುವಂಥ ಅಧಿಕಾರ ಇನ್ನು ಶಿವರಾಮ್ ಪಾಟೀಲ್ ಇದೆಯಾ? ಅದನ್ನು ನೋಡ್ತೇನೆ, ಅದನ್ನು ನಿಯಮ ಅಡಿಯಲ್ಲಿ ಅದನ್ನು ನೋಡ್ತೇನೆ. ಅದನ್ನು ನಾನು ಇವತ್ತು ನಿಯಮಕ್ಕೆ ಒಳಪಟ್ಟ ಹೇಗಿಂತ ನೋಡಿ ಎಲ್ಲ ವಿಚಾರ ನಾನು ನಿಮಗೆ ತಿಳಿಸ್ತೇನೆ. ಅಲ್ಲಿ ಶಾಂತಚಿತ್ತರಾಗಿದೆ ಅಂತ ಹೇಳಿ ನಾನು ಇವತ್ತು ಬಯಸ್ತೇನೆ. ಮಾಡಿ ಜನಗಳಿಗೆ ದಾರಿ ತಪ್ಪಿಸುವಂತ ಕೆಲಸ ಎಷ್ಟು ಸರಿ? ಆಯ್ತು, ಅವ್ರು ಕೊಟ್ಟಿದ್ದು ನೀವೇ ದಾರಿ ತಪ್ಪಿದ್ದೀರಿ. ಸ್ಪೀಕರ್ ನೀವು ದಾರಿ ತಪ್ಪಬೇಡಿ. ಇಲ್ಲ, ಬ್ಯಾಡ್ ಮೆಸೇಜ್ ಹೋಗುತ್ತಾರೆ. ಬುದ್ಧಿವಾದ ಹೇಳ್ಬೇಕು ನೀವೆಲ್ಲ ಅಂತ. ನಿಯಮಕ್ಕೆ ಅನುಗುಣವಾಗಿ ಅದನ್ನು ತೀರ್ಮಾನ ತಗೊಳ್ಬಹುದು.